ನಮಸ್ಕಾರ ವೀಕ್ಷಕರೇ. ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರೋ ಎಸ್ಐಆರ್ ಪ್ರಕ್ರಿಯೆ ಕುತೂಹಲ, ಅಚ್ಚರಿ, ಆತಂಕಗಳ ಜೊತೆಗೆ ಎಲೆಕ್ಷನ್ ಕಮಿಷನ್ಗೆ ದೊಡ್ಡ ಸವಾಲಾಗ್ತಾ ಇದೆ. ಒಂದು ಕಡೆ ಮಮತಾ ಬ್ಯಾನರ್ಜಿ ನಮ್ಮಲ್ಲಿ ಅಕ್ರಮ ವಲಸಿಗರೇ ಇಲ್ಲ, ಎಸ್ಐಆರ್ ಹೆಸರಲ್ಲಿ ಬಿಜೆಪಿ ಗೋಲ್ಮಾಲ್ ಮಾಡ್ತಾ ಇದೆ ಅಂತ ಬೊಬ್ಬೆ ಹೊಡಿತಾ ಇದ್ರೆ, ಅಲ್ಲಿಂದ ಬರ್ತಾ ಇರೋ ಸ್ಫೋಟಕ ವಿಚಾರಗಳೆಲ್ಲ ಹೀಗೂ ಆಗುತ್ತಾ ಅಂತ ದೇಶದ ಜನರು ಕಣ್ಣರಳಿಸೋ ಹಾಗಿವೆ. ಸದ್ಯ ಒಬ್ಬ ವ್ಯಕ್ತಿ ಬರೋಬ್ಬರಿ 389 ಮತದಾರರಿಗೆ ತಂದೆ ಆಗಿದ್ದಾನೆ ಅನ್ನೋ ಸ್ಫೋಟಕ ವಿಚಾರ ರಿವೀಲ್ ಆಗಿದೆ. ಇದರ ಜೊತೆಗೆ ಇನ್ನೊಂದಷ್ಟು ನಕಲಿ ಕಳ್ಳಾಟ ಕೂಡ ಬಯಲಾಗಿದೆ. ಮತ್ತೊಂದೆಡೆ ಬಂಗಾಳದ ರೀತಿಯ ಪರಿಸ್ಥಿತಿ ಎದುರಾಗ್ತಾ ಇರೋ ಅಸ್ಸಾಂನಲ್ಲೂ ಕೂಡ ಅಕ್ರಮ ವಲಸಿಗರೆಲ್ಲ ಒಗ್ಗಟ್ಟಿನಿಂದ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾ ಇದ್ದು ಭಾರತಕ್ಕೆ ಸವಾಲ್ ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ಒಂದಿಲ್ಲೊಂದು ವಿವಾದಗಳಿಗೆ ಕಾರಣವಾಗೋ ಎಐಎಂಐಎಂ ಪಕ್ಷದ ಯುವತಿಯೊಬ್ಬಳು ವಿವಾದಾತ್ಮಕ ಹೇಳಿಕೆ ನೀಡಿ ಸುದ್ದಿಯಾಗಿದ್ದಾಳೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಚುನಾವಣಾ ಪಟ್ಟಿಯ ವಿಶೇಷ ಪರಿಷ್ಕರಣೆ ಅನ್ನೋದು ಸ್ವತಂತ್ರ ಭಾರತದಲ್ಲಿ ಹಲವು ಸಲ ನಡೆದಿರೋ ಸಾಮಾನ್ಯ ಪ್ರಕ್ರಿಯೆ. ಇದೇ ಮೊದಲ ಬಾರಿಗೆ ನಡೀತಾ ಇರೋದಲ್ಲ ಅಂತ ಹೇಳಿದ್ರೆ ಹಲವರು ಹೌದಾ ಅಂತ ಕೇಳ್ತಾರೇನು. ಯಾಕಂದ್ರೆ ಎಸ್ಐಆರ್ ಅಂದ್ರೆ ಏನೋ ಒಂದು ಗೋಲ್ಮಾಲ್ ಅಂತ ಬಿಂಬಿಸೋದಕ್ಕೆ ಇಂಡಿ ಒಕ್ಕೂಟಗಳು ಮಾಡ್ತಾ ಇರೋ ಪ್ರಯತ್ನಗಳು ಒಂದೆರಡಲ್ಲ. ಆದ್ರೆ ದಶಕದಿಂದ ದಶಕಕ್ಕೆ ಜನರ ಶಿಕ್ಷಣ ಮಟ್ಟ ಜಾಸ್ತಿ ಆಗ್ತಾ ಇರೋದು, ಸಾಮಾನ್ಯ ಜ್ಞಾನ ಬೆಳೀತಾ ಇರೋದು, ಕೈಗೆಟುಕೋ ರೀತಿಯಲ್ಲಿ ಸುದ್ದಿ ಮಾಧ್ಯಮಗಳಿರೋದು, ಇದೆಲ್ಲದರ ಜೊತೆಯಲ್ಲಿ ಸುಳ್ಳಿನ ಸಾಮ್ರಾಜ್ಯ ಕಟ್ಟೋದು ಕಷ್ಟ ಆಗ್ತಾ ಇರೋದ್ರಿಂದ ವಿಪಕ್ಷಗಳು ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇವೆ. ಸುಮಾರು 2 ದಶಕಗಳ ಬಳಿಕ ಈಗ ಎಸ್ಐಆರ್ ನಡೀತಾ ಇದೆ. ಈ 2 ದಶಕದಲ್ಲಿ ಬಂಗಾಳದಲ್ಲಿ ಮಮತಾ ಬಲಿಷ್ಠರಾದ್ರು ಅಂದಾಗ್ಲೇ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಅನ್ನೋ ಅನುಮಾನ ಬರುತ್ತೆ. ಆದ್ರೆ ಏನು ಮಿಸ್ ಹೊಡೆದಿದೆ ಅನ್ನೋದು ದಿನ ಬೆಳಗಾದ್ರೆ ಬಂಗಾಳದಲ್ಲಿ ಎಕ್ಸ್ಪೋಸ್ ಆಗ್ತಾ ಇದೆ. ಈ ಹಿಂದೆ ನಕಲಿ ವೋಟ್ಗಳು ಡಿಲೀಟ್ ಆದ್ವು, 1 ಕೋಟಿಗೂ ಅಧಿಕ ಮತದಾರರು ಸ್ಕ್ರೂಟಿನಿಯಲ್ಲಿದ್ದಾರೆ, ಹಿಯರಿಂಗ್ ಬಾಕಿ ಇದೆ ಅನ್ನೋದನ್ನ ನೋಡಿದ್ವಿ. ಇದೆರಡರ ಮಧ್ಯೆ ಉತ್ತರ ಪ್ರದೇಶ ಹಾಗೂ ಬಂಗಾಳದ ಎಸ್ಐಆರ್ ವೇಳೆ ಇನ್ನೊಂದು ಸ್ಫೋಟಕ ವಿಚಾರ ಬಂದಿತ್ತು. ಅದೇನಂದ್ರೆ ಅಪ್ಪನಿಗೆ 30 ವರ್ಷ, ಮಗನಿಗೆ 35 ವರ್ಷ, ಅಜ್ಜನಿಗೆ 40 ವರ್ಷ, ಹೀಗೆ ಒಂದಕ್ಕೊಂದು ತಾಳೆ ಆಗದ ವೋಟರ್ ಐಡಿಗಳೆಲ್ಲ ಸಿಕ್ಕಿವೆ ಅನ್ನೋದು. ಈಗ ಅದರ ಮುಂದುವರೆದ ಭಾಗ ಅನ್ನೋ ಹಾಗೆ ಇಡೀ ದೇಶವೇ ಬೆಚ್ಚಿಬೀಳೋ ಮಾಹಿತಿಗಳೆಲ್ಲ ಹೊರಬಿದ್ದಿವೆ. ಅದೇನಂದ್ರೆ ಬಂಗಾಳದ ಒಬ್ಬ ಮತದಾರ 389 ಇತರೆ ಮತದಾರರಿಗೆ ತಂದೆ ಅನ್ನೋ ರೀತಿಯ ದಾಖಲೆಗಳು ಪತ್ತೆಯಾಗಿರೋದು. ಇನ್ನೊಬ್ಬ ಮತದಾರನಿಗೆ ಬರೋಬ್ಬರಿ 310 ಮಕ್ಕಳಿದ್ದಾರೆ. ಇನ್ನೂ ಕೆಲವೊಂದು ಐಡಿಗಳು 50, 100 ಕುಟುಂಬಗಳಿಗೆ ಲಿಂಕ್ ಆಗಿದ್ದು, ನೂರಾರು ಮಕ್ಕಳಿರೋ ಪಿತಾಮಹರೆಲ್ಲ ಬಹಿರಂಗ ಆಗ್ತಾ ಇದ್ದಾರೆ. ಇದನ್ನ ನೋಡಿದ್ಮೇಲೆ ಎಂತವರಿಗಾದ್ರೂ ಕನಿಷ್ಠ ಪಕ್ಷ ಎಡವಟ್ಟಾಗಿದೆ ಅಂತ ಅನ್ಸುತ್ತೆ. ಆದ್ರೆ ಮಮತಾ ಬ್ಯಾನರ್ಜಿ ಹೇಳೋದೇನು ಅಂದ್ರೆ ಬಂಗಾಳದಲ್ಲಿ ಎಲ್ಲವೂ ಸರಿ ಇದೆ, ಬಂಗಾಳದ ಒಳಗಿರೋ ಜನರೆಲ್ಲ ಬಂಗಾಳದವರೇ, ಯಾರು ಬಾಂಗ್ಲಾದವರು ಅಲ್ಲ ಅಂತ. ಅದನ್ನ ಪಕ್ಕಕ್ಕಿಟ್ಟು ಈಗ ಕೇವಲ ಈ 100 ಮಕ್ಕಳ ವಿಚಾರಕ್ಕೆ ಬರೋಣ. ಒಬ್ಬ ವ್ಯಕ್ತಿಗೆ 389 ಮಕ್ಕಳು ಅಂದ್ರೆ ಆತನಿಗೆ ಎಷ್ಟು ಜನ ಹೆಂಡತಿಯರಿರ್ಬೋದು? ಅದು ಬೇಡ, 389 ಮಕ್ಕಳು ಹುಟ್ಟಿಸುವಷ್ಟು ಸಮಯ ಇದೆ ಅಂದ್ರೆ ಆತನಿಗೆ ಜೀವನದಲ್ಲಿ ಬೇರೆ ಕೆಲಸವೇ ಇಲ್ವಾ? ಅಥವಾ ಆತನಿಗಾಗಿ ಮಕ್ಕಳನ್ನ ಹುಟ್ಟಿಸೋ ಸ್ಪರ್ಧೆಯನ್ನ ಯಾರಾದ್ರೂ ಏರ್ಪಡಿಸಿದ್ದಾರಾ? ಯಾವ ಆಯಾಮದಲ್ಲಿ ನೋಡಿದ್ರು ಇದು ಯಾವ ಲಾಜಿಕ್ಕೂ ಕೂಡ ಸೆಟ್ ಆಗೋದಿಲ್ಲ ಅನ್ನೋದು ಕ್ಲಿಯರ್ ಆಗ್ತಾ ಹೋಗುತ್ತೆ. ಅದರಿಂದ ಬಂಗಾಳದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಅನ್ನೋದು ಬಿಹಾರದಷ್ಟು ಸುಲಭವಾಗಿ ಇಲ್ಲ. ಇಲ್ಲಿ ನಕಲಿ ಅನ್ನೋದು ತಾನಾಗೆ ಸೃಷ್ಟಿಯಾಗಿರೋದಲ್ಲ, ಬದಲಿಗೆ ವ್ಯವಸ್ಥಿತವಾಗಿ ನಕಲಿ ವೋಟ್ಗಳು ಅಸ್ತಿತ್ವದಲ್ಲಿವೆ ಅನ್ನೋದು ಕೂಡ ಇದೆಲ್ಲದರಿಂದ ಕ್ಲಿಯರ್ ಆಗ್ತಾ ಇದೆ. ಎಸ್ಐಆರ್ ಸಹಜ ಪ್ರಕ್ರಿಯೆಯಂತೆ ಬಂಗಾಳದಲ್ಲೂ ಫೈನಲ್ ವೋಟರ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡೋದಕ್ಕೆ ಸಮಯ ನಿಗದಿಯಾಗಿತ್ತು. ಫೆಬ್ರವರಿ 14ರಂದು ಎಲೆಕ್ಷನ್ ಕಮಿಷನ್ ರಿಲೀಸ್ ಮಾಡೋದಾಗಿ ಹೇಳ್ಕೊಂಡಿತ್ತು. ಆದ್ರೆ ನಿಗದಿತ ಸಮಯದಲ್ಲಿ ಎಸ್ಐಆರ್ ಮುಗಿಸೋದಕ್ಕೆ ಕಷ್ಟವಾಗಿದ್ದು ಈ ದಿನಾಂಕ ಮುಂದೂಡೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಈ ವಿಳಂಬಕ್ಕೆ ಇನ್ನೊಂದು ಕಾರಣ ಅಂದ್ರೆ ಸುಪ್ರೀಂ ಕೋರ್ಟ್ ನಿಂದ ಬಂದಿರೋ ಹೊಸ ಆದೇಶ. ಸುಮಾರು 1.4 ಕೋಟಿ ಮತದಾರರ ಹೆಸರು ಗೊಂದಲದಲ್ಲಿದ್ದು ಅವರ ವಿಚಾರಣೆ ಬಾಕಿ ಇತ್ತು. ಈ ಪೈಕಿ ಪ್ರತಿಯೊಬ್ಬರ ಹೆಸರನ್ನು ಲಾಜಿಕಲ್ ಡಿಸ್ಕ್ರಿಪೆನ್ಸಿ LD ಲಿಸ್ಟ್ ನಲ್ಲಿ ಉಲ್ಲೇಖಿಸಿ ಬಿಡುಗಡೆ ಮಾಡಿ ಅಂತ ಕೋರ್ಟ್ ಆದೇಶ ಕೊಟ್ಟಿದೆ. ಇದಕ್ಕಾಗಿ 3 ದಿನಗಳ ಸಮಯಾವಕಾಶ ಕೂಡ ನೀಡಲಾಗಿದೆ. ಇದನ್ನ ರೆಡಿ ಮಾಡೋ ಹೊತ್ತಲ್ಲಿ ಉಳಿದ ಪ್ರಕ್ರಿಯೆ ವಿಳಂಬವಾಗೋದ್ರಿಂದ ಓವರ್ ಆಲ್ ಪ್ರಕ್ರಿಯೆ ವಿಳಂಬ ಆಗೋ ಸಾಧ್ಯತೆ ದಟ್ಟವಾಗಿದೆ. ಎಸ್ಐಆರ್ ಮುಗಿಯೋ ಹೊತ್ತಲ್ಲಿ ಸಿಕ್ಕಿಬಿದ್ದ 1.4 ಕೋಟಿ ಅನುಮಾನಾಸ್ಪದ ವೋಟರ್ಗಳ ಪೈಕಿ ಒಂದಷ್ಟು ಜನರ ವಿಚಾರಣೆ ಮುಗಿದಿದ್ದು ಇನ್ನೂ 95 ಲಕ್ಷ ಜನರ ಹಿಯರಿಂಗ್ ಬಾಕಿ ಇದೆ. ಅದರಿಂದ ಹೆಚ್ಚಿನ ಸಮಯಾವಕಾಶದ ಅಗತ್ಯತೆ ಇದೆ. ದುರಂತ ಏನಂದ್ರೆ ಕಳೆದ ವಾರ ಮಮತಾ ಕೋಲ್ಕತಾದಲ್ಲಿ ಒಬ್ಬ ಅಕ್ರಮ ವಲಸಿಗ ಇಲ್ಲ ಅಂತ ಅನೌನ್ಸ್ ಮಾಡ್ಬಿಟ್ರು. ವಿಷಯ ಏನಂದ್ರೆ ಹಿಯರಿಂಗ್ಗೆ ಬಂದು ಸಮಸ್ಯೆ ಬಗೆಹರಿಸಿಕೊಂಡವರ ಪೈಕಿ ಇರಲಿಲ್ಲ ಅಷ್ಟೇ, ಆದ್ರೆ ಕಂಪ್ಲೀಟ್ ಎಲ್ಲರ ವಿಚಾರಣೆ ಆಗಿಲ್ಲ ಅನ್ನೋದು ವಾಸ್ತವ. ತಮಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಹೇಳಿ ಮಮತಾ ಗೊಂದಲವನ್ನ ಸೃಷ್ಟಿ ಮಾಡಿದ್ರು. ಈ ಹಿಂದಿನಿಂದಲೂ ಎಲೆಕ್ಷನ್ ಕಮಿಷನ್ ಹೇಳಿರೋ ಹಾಗೆ ನಿಜವಾದ ಮತದಾರರ ವೋಟ್ ಡಿಲೀಟ್ ಆಗಿದ್ರೆ ಕಂಪ್ಲೇಂಟ್ ಕೊಡೋದಕ್ಕೆ ಅವಕಾಶ ಇದೆ, ಕೊಡಿ ಅಂತ ಹೇಳ್ತಾ ಇದೆ. ಆ ಸಮಯಾವಕಾಶ ಈಗ ಇದ್ದು ಇದುವರೆಗೂ ಒಂದೇ ಒಂದು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿಲ್ಲ. ಬದಲಾಗಿ ಸರ್ಕಾರದ ಕಡೆಯಿಂದ ಜನರನ್ನ ಮುಂದೆ ಬಿಟ್ಟು ಕಚೇರಿಗಳ ಮುಂದೆ ಪ್ರೊಟೆಸ್ಟ್ ಮಾಡಿಸಿ ಈ ಪ್ರಕ್ರಿಯೆಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸುವಂತೆ ಗಲಾಟೆ ಮಾಡಿಸ್ತಾ ಇದ್ದಾರೆ.
ಇದು ಕೂಡ ಎಲೆಕ್ಷನ್ ಕಮಿಷನ್ಗೆ ತಲೆಬಿಸಿ ತರಿಸ್ತಾ ಇದ್ದು ಪ್ರಕ್ರಿಯೆ ವಿಳಂಬಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಒಂದು ವೇಳೆ ಪ್ರಕ್ರಿಯೆ ತೀರಾ ತಡವಾಯಿತು ಅಂದ್ರೆ ಅದು ಎಲೆಕ್ಷನ್ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು ಅಷ್ಟೇ ಸತ್ಯ. ಎಷ್ಟೇ ತಡವಾದ್ರೂ ಈ ಅನುಮಾನಾಸ್ಪದ ಮತದಾರರ ಕುರಿತಂತೆ ಒಂದು ಅಂತಿಮ ನಿರ್ಧಾರಕ್ಕೆ ಬಂದು ಎಲ್ಲವನ್ನು ಕ್ಲೋಸ್ ಮಾಡಲೇಬೇಕಾದ ಟಾರ್ಗೆಟ್ ಇದೆ. ಈ ಲಕ್ಷಗಟ್ಟಲೆ ಜನರಲ್ಲಿ ಸರಿಯಾದ ದಾಖಲೆ ಕೊಟ್ಟವರು ಉಳಿತಾರೆ, ಕೊಡದೇ ಇದ್ದವರು ಡಿಲೀಟ್ ಆಗ್ತಾರೆ. ಇದಾದ ಬಳಿಕ ಕಂಪ್ಲೇಂಟ್ ನೀಡೋದಕ್ಕೆ ಅವಕಾಶ ಕೊಡೋದರ ಜೊತೆಗೆ ಫೈನಲ್ ಲಿಸ್ಟ್ ಅನ್ನ ರಿಲೀಸ್ ಮಾಡ್ತಾರೆ. ಯಾವುದೇ ಕಂಪ್ಲೇಂಟ್ ಕೊಡದೇ ಇದ್ರೆ ಆಮೇಲೆ ಯಾರು ಬಂದು ಏನು ಬೊಬ್ಬೆ ಹೊಡೆದ್ರು ಅದರಿಂದ ಏನು ಯೂಸ್ ಇಲ್ಲ. ಈ ಗ್ಯಾಪ್ ನಲ್ಲೇ ಗೊಂದಲ ಸೃಷ್ಟಿಸೋದಕ್ಕೆ ಮಮತಾ ಯತ್ನಿಸ್ತಾ ಇದ್ದಾರಾ ಅನ್ನೋ ಅನುಮಾನ ಕೂಡ ದಟ್ಟವಾಗಿದೆ. ಒಂದು ಕಡೆ ಇಡಿ ರೇಡ್ಗೂ ಅಡ್ಡ ಹಾಕಿ ಅಲ್ಲೂ ಹೈಡ್ರಾಮಾ, ಇನ್ನೊಂದು ಕಡೆ ದಿನ ಬೆಳಗಾದ್ರೆ ಪ್ರೊಟೆಸ್ಟ್ ಮಾಡಿಸಿ ಇಲ್ಲೂ ಡ್ರಾಮಾ. ಆದ್ರಿಂದ ಬಂಗಾಳದ ಜನರು ಎಷ್ಟು ಬುದ್ಧಿವಂತರು ಅನ್ನೋದು ಈ ಎಲೆಕ್ಷನ್ ನಲ್ಲಿ ಗೊತ್ತಾಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಅಕ್ರಮ ವಲಸಿಗರ ಸಂಖ್ಯೆ ದೊಡ್ಡದಿರೋ ಅಸ್ಸಾಂನಲ್ಲೂ ಕೂಡ ವಿಚಿತ್ರ ಪರಿಸ್ಥಿತಿ ಎದುರಾಗಿದೆ. ಅಸ್ಸಾಂನಲ್ಲಿ ಬೀಡು ಬಿಟ್ಟಿರೋ ಅಕ್ರಮ ವಲಸಿಗರೆಲ್ಲ ಕಾಂಗ್ರೆಸ್ ಪರ ಪ್ರಚಾರ ಮಾಡ್ತಾ ಇದ್ದು ಬಿಜೆಪಿಯನ್ನ ಬ್ರಹ್ಮಪುತ್ರ ನದಿಗೆ ಎಸೀತೀವಿ ಅಂತ ಸವಾಲ್ ಹಾಕಿದ್ದಾರೆ. ಒಂದು ಕಡೆ ಹಿಂದೂಗಳು ಎಚ್ಚೆತ್ತುಕೊಂಡು ಒಗ್ಗೂಡ್ತಾ ಇದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಅಕ್ರಮ ವಲಸಿಗರನ್ನ ಒಗ್ಗೂಡಿಸೋ ಕೆಲಸ ಮಾಡ್ತಾ ಇದೆ. ಅಸ್ಸಾಂಗೆ ಕಾಡ್ತಾ ಇರೋ ದೊಡ್ಡ ಸಮಸ್ಯೆ ಈಗಾಗಲೇ ಹಲವು ಕ್ಷೇತ್ರಗಳಲ್ಲಿ ಡೆಮೋಗ್ರಫಿ ಬದಲಾಗಿದೆ ಅನ್ನೋದು. ಈ ರೀತಿ ಡೆಮೋಗ್ರಫಿ ಬದಲಾಗಿರೋ 22 ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡ್ತಾ ಇರೋ ಕಾಂಗ್ರೆಸ್ ಅಲ್ಲಿನ ವೋಟ್ಗಳು ಸಂಪೂರ್ಣವಾಗಿ ತಮಗೇ ಬೀಳುವಂತ ಪ್ಲಾನ್ ಮಾಡಿದೆ. ಇದೇ ಕಾರಣಕ್ಕೆ ಹಿಮಂತ್ ಬಿಸ್ವಾ ಸರ್ಮಾ ಈ ಹಿಂದೆ ಮುಸ್ಲಿಂ ಡಾಮಿನೇಟೆಡ್ ಪ್ರದೇಶಗಳಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ನಿಲ್ಲಿಸೋದೇ ಇಲ್ಲ, ನಿಲ್ಲಿಸಿದ್ರೆ ಅದರಿಂದ ಯಾವ ಪ್ರಯೋಜನವೂ ಆಗಲ್ಲ ಅಂತ ಹೇಳಿಕೆ ಕೊಟ್ಟಿದ್ದು. ಈಗ ಅದು ಸಾಬೀತಾಗ್ತಾ ಇದೆ. ಆದ್ರೆ ಕಾಂಗ್ರೆಸ್ಗೆ ಈ ಬಾರಿ ಪ್ರಾದೇಶಿಕ ಪಕ್ಷಗಳ ಪೈಪೋಟಿ ಇರೋದ್ರಿಂದ ಅಕ್ರಮ ವಲಸಿಗರ ವೋಟ್ ಸ್ಪ್ಲಿಟ್ ಆಗುತ್ತಾ ಅನ್ನೋ ನಿರೀಕ್ಷೆ ಇದೆ. ಇನ್ನೊಂದೆಡೆ ಇತ್ತ ಎಐಎಂಐಎಂ ಪಕ್ಷದ ಕಡೆಯಿಂದಲೂ ಕೂಡ ವಿವಾದ ಸೃಷ್ಟಿಯಾಗಿದೆ. ಮಹಾರಾಷ್ಟ್ರ ಮಹಾನಗರ ಪಾಲಿಕೆ ಹಾಗೂ ಲೋಕಲ್ ಎಲೆಕ್ಷನ್ಗಳಲ್ಲಿ ಮುಸ್ಲಿಂ ಡಾಮಿನೇಟೆಡ್ ಏರಿಯಾಗಳಲ್ಲಿ ಎಐಎಂಐಎಂ ಕೂಡ ಒಂದಷ್ಟು ವಾರ್ಡ್ಗಳನ್ನು ಜಯಿಸಿ ಗಮನವನ್ನ ಸೆಳೆದಿತ್ತು. ಈ ಪೈಕಿ 22 ವರ್ಷದ ಯುವತಿ ಓವೈಸಿ ಪಕ್ಷದ ಅತ್ಯಂತ ಕಿರಿಯ ನಾಯಕಿ ಸಹರ್ ಶೇಖ್ ಭಾರತದ ಡೆಮೋಗ್ರಫಿ ಬದಲಾವಣೆಯ ಸಿಗ್ನಲ್ ಕೊಟ್ಟಿದ್ದಾಳೆ. ಇನ್ನು 5 ವರ್ಷ ಕಾದು ನೋಡಿ ಇಡೀ ಮುಂಬೈಯನ್ನ ಹಸಿರುಮಯ ಮಾಡ್ತೀವಿ ಅಂತ ಹೇಳಿದ್ದಾಳೆ. ಈ ವಾಕ್ಯದ ಅರ್ಥ ಏನು ಅಂತ ಗೊತ್ತಿರದಷ್ಟು ದಡ್ಡರ್ಯಾರು ಇಲ್ಲ ಅನ್ನೋದು ವಾಸ್ತವ. ಭಾರತ ಹಿಂದೂ ರಾಷ್ಟ್ರ ಅಂತ ಯಾರಾದ್ರೂ ಹೇಳಿದ್ರೆ ಅಡಗಿ ಕೂತ ತಲೆ ಕೆದರಿಕೊಂಡ ಹಿಂದೂ ವಿರೋಧಿ ಹಿಂದೂ ಅಸಹ್ಯಗಳೆಲ್ಲ ಓಡೋಡಿ ಬಂದು ಜಾತ್ಯತೀತತೆ, ಸಮಾನತೆ, ಕೋಮುವಾದ ಅಂತ ದೊಡ್ಡ ದೊಡ್ಡ ಮಾತುಗಳನ್ನೆಲ್ಲ ಆಡ್ತಾರೆ. ಈಗ ಅವರೆಲ್ಲ ಎಲ್ಲಿ ನಾಪತ್ತೆಯಾಗಿದ್ದಾರೆ ಅನ್ನೋ ಪ್ರಶ್ನೆ ಹುಟ್ಟಿದೆ. ಒಟ್ನಲ್ಲಿ ಭಾರತಕ್ಕೆ ದೊಡ್ಡ ಸಮಸ್ಯೆ ಆಗ್ತಾ ಇರೋದು ಅಕ್ರಮ ವಲಸಿಗರು ಹಾಗೂ ಭಾರತದಲ್ಲೇ ಹುಟ್ಟಿದ ಭಾರತ ವಿರೋಧಿ ಶಕ್ತಿಗಳು. ಸರಿ ಮಾಡೋದಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ತಲೆ ಕೆಡಿಸಿಕೊಂಡಿರೋ ಇವರನ್ನ ಸರಿದಾರಿಗೆ ತರದೇ ಇದ್ರೆ ಭಾರತಕ್ಕೆ ಅಪಾಯ ತಪ್ಪಿದ್ದಲ್ಲ ಅನ್ನೋದು ಹೆಜ್ಜೆ ಹೆಜ್ಜೆಗೂ ಸಾಬೀತಾಗ್ತಾ ಇದೆ. ಇದೆಲ್ಲವನ್ನ ಸರಿ ಮಾಡೋ ಶಕ್ತಿ ದೇಶದ ಜನರ ವೋಟ್ಗೆ ಇದೆ ಅನ್ನೋದು ಕೂಡ ವಾಸ್ತವ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.